ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ದಿನೇ ದಿನೇ ಬಿಸಿಲ ಝಳ ಹೆಚ್ಚುತ್ತಿದ್ದು ಬಿಸಿಲು ನೆತ್ತಿ ಸುಡ್ತಾ ಇದೆ. ಬಿಸಿಲಿಗೆ ಸಾರ್ವಜನಿಕರು ಅಕ್ಷರಶಃ ಬಸವಳಿದಿದ್ದು ತಂಪು ಪಾನೀಯಗಳತ್ತ ಮುಖ ಮಾಡಿದ್ದಾರೆ. ಹಾಗಿದ್ದರೆ ಹೇಗಿದೆ ಬಿಸಿಲ ಪ್ರಖರತೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಣ್ಣೆ ನಗರಿಯಲ್ಲಿ ನೆತ್ತಿ ಸುಡ್ತಾ ಇದೆ ಬಿಸಿಲು. ಬಿಸಿಲ ಪ್ರಖರತೆಗೆ ಅಕ್ಷರಶಃ ಹೈರಾಣಾದ ಜನರು. ಬಿಸಿಲಿನಿಂದ ತಂಪು ಪಾನೀಯಗಳ ಮೊರೆ ಹೋದ ಸಾರ್ವಜನಿಕರು. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಜನರು ಕುಂತಲ್ಲಿ ಕೂರಲಾಗದೆ ನಿಂತಲ್ಲಿ ನಿಲ್ಲಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ದಿನೇ ದಿನೇ ಹೆಚ್ಚುತ್ತಿರುವ ಬಿಸಿಲು. ಜಿಲ್ಲೆಯಲ್ಲಿ ಬಿಸಿಲ ಪ್ರಖರತೆ ಹೆಚ್ಚುತ್ತಿದ್ದು ಜನರು ಅಕ್ಷರಶಃ ಹೈರಾಣಾಗಿ ಹೋಗಿದ್ದಾರೆ. ಸದ್ಯ ದಾವಣಗೆರೆ ಜಿಲ್ಲೆಯಲ್ಲಿ 37 ಡಿಗ್ರಿ ತಾಪಮಾನವಿದ್ದು ಮನೆಯಲ್ಲಿ ಧೂಳು ಹಿಡಿದು ಮೂಲೆ ಸೇರಿದ ಫ್ಯಾನ್ ಕೂಲರ್ಗಳು ಸದ್ದು ಮಾಡಲು ಆರಂಭಿಸಿವೆ. ಬಿಸಿಲಿನಿಂದ ರಕ್ಷಣೆ ಪಡೆಯಲು ಮೂಲೆ ಸೇರಿದ್ದ ಕೊಡೆಗಳು ಇದೀಗ ಜನರ ಕೈ ಸೇರಿದ್ದರೂ ಬಿಸಿಲ ಪ್ರಖರತೆಗೆ ಜನರು ಬಳಲಿ ಬೆಂಡಾಗಿ ಹೋಗಿದ್ದು ಇದೀಗ ತಂಪು ಪಾನೀಯಗಳು ಹಣ್ಣು ಹಂಪಲುಗಳ ಮೊರೆ ಹೋಗಿದ್ದು ಅವುಗಳಿಗೂ ಸಖತ್ ಡಿಮ್ಯಾಂಡ್ ಬಂದಿದೆ. ಭಾಳ ಚೆನ್ನಾಗೈತೆ ಸರ್, ಭಾಳ ಜೋರು ವ್ಯಾಪಾರ ಐತಿ. ಹಣ್ಣು ಸಿಗ್ತಾ ಇಲ್ಲ. ಮಹಾರಾಷ್ಟ್ರದಿಂದ ತರಿಸಿ ತಮಿಳ್ನಾಡು ಬಂದಾಗಿದೆ. ನಾವು 35 ವರ್ಷ ಸರ್ವಿಸ್ ನಮ್ಮದು ವ್ಯಾಪಾರ, ಕುಟುಂಬ ವ್ಯಾಪಾರದಾಗೆ ದಾವಣಗೆರೆ ನಿಟ್ಟೊಳ್ಳೆಯರು ನಾವು. ತುಂಬ ಬಿಸಿಲು ಅಂದರೆ ಹಣ್ಣು ಸಿಗ್ತಾ ಇಲ್ಲ. ಭಾಳ ಜೋರು ಐತಿ ವ್ಯಾಪಾರ, ಭಾಳ ಡಿಮ್ಯಾಂಡ್ ಐತಿ. ಹಣ್ಣು ಸಿಗ್ತಾ ಇಲ್ಲ, ಶಾರ್ಟೇಜ್ ಐತಿ, ಸಿಕ್ಕಾಪಟ್ಟೆ ವ್ಯಾಪಾರ ಐತಿ. ಹಣ್ಣು ವ್ಯಾಪಾರ ಐತಿ, ಹಣ್ಣು ಸಿಗ್ತಾ ಇಲ್ಲ, ಡಿಮ್ಯಾಂಡ್ ಐತಿ. 30-35 ರೂಪಾಯಿ ಕೆಜಿ. ಈಗ ಕಿರಣ್ ಅಂತ ಮಹಾರಾಷ್ಟ್ರದ ಭಾಳ ಚೆನ್ನಾಗಿದೆ. ಈ ಲೋಕಲ್ ಎಲ್ಲ ಎಲ್ಲೂ ಇಲ್ಲ. ನಾಮದಾರಿ ತಮಿಳ್ನಾಡು ಬಂದಾಯ್ತು. ತುಂಬ ಬಿಸಿಲಿದೆ. ರಾತ್ರಿ ಮಲಗೋಕ್ಕಾಗ್ತಾಯಿಲ್ಲ, ಅಷ್ಟು ಸೆಕೆ. ಮನೆಗೊಳಗೆ ಮಲಗೋಕ್ಕಾಗ್ತಾಯಿಲ್ಲ. ನೀರು ಕುಡಿದ್ರು, ಮಜ್ಜಿಗೆ ಕುಡಿದ್ರು, ತಂಪಾದ ಪಾನೀಯ ಕುಡಿದ್ರು, ಹಣ್ಣು ತಿಂದರು, ಏನು ಕುಡಿದ್ರು ಏನು ತಿಂದರೂ ಸಮಾಧಾನನೇ ಆಗ್ತಾಯಿಲ್ಲ. ಕೂಡಲೇ ಮಳೆ ಬಂದರೆ ಏನಾದರೂ ಸ್ವಲ್ಪ ತಂಪು ಆಗ್ಬೋದು ಅನ್ನೋ ಗೊತ್ತಿಲ್ಲ. ತುಂಬ ಬಿಸಿಲಿದೆ. ಹಾಗಾಗಿ ನಾವು ಹಣ್ಣು ತಿನ್ನೋಕ್ಕಂತಂದೇಳಿ ಕಲ್ಲಂಗಡಿ ಹಣ್ಣು ತಿನ್ನೋಕ್ಕೆ ಬಂದಿದ್ದೀವಿ. ಆದರೂ ಸಮಾಧಾನ ಆಗ್ತಾಯಿಲ್ಲ. ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ ಅಷ್ಟೇ. ಎಳ್ನೀರು, ಮಜ್ಜಿಗೆ, ನೀರು ಈ ಥರದ್ದು ಎಷ್ಟು ಕುಡಿದ್ರು ಊಟನೇ ಹೋಗ, ಅಷ್ಟು ಬಿಸಿಲು, ಅಷ್ಟು ಇದು ಇದೆ, ಗಮ್ಮ ಇದೆ. ಊಟ ಬಿಟ್ಟು ಹಣ್ಣು ಅಥವಾ ಮಜ್ಜಿಗೆ ನೀರು ಕುಡಿಯೋ ಅಂಥ ಪರಿಸ್ಥಿತಿ ಜನ ಬಂದಿದ್ದಾರೆ. ಈ ತುಂಬ ಸ್ವಲ್ಪ ಈ ಕೆಮ್ಮು ದಮ್ಮು ಇದ್ದರು ಎಷ್ಟು ಜನ ಸಾಯ್ತಾರೆ ಗೊತ್ತಿಲ್ಲ. ಅಷ್ಟು ಆ ಮಟ್ಟಕ್ಕೆ ಬಿಸಿಲಿದೆ ದಾವಣಗೆರೆಯಲ್ಲಿ, ತುಂಬ ಬಿಸಿಲಿದೆ. ಕೆಲಸ ಇದ್ದರು ಮಾತ್ರ ಅಡ್ಡಾಡ್ಬೇಕು, ಇಲ್ಲ ಅಂದ್ರೆ ಮನೆಗೊಳಗೆ ಆರಾಮಾಗಿ ತಣ್ಣಗೆ ಇರೋದು ವಾಸಿ. ಸುಮ್ಮನೆ ಕೆಲಸ ಇಲ್ಲದೆ ಬಂದು ಬಿಸಿಲ ಸುತ್ತಾರ್ದು ಈ ಕಾಯಿಲೆ ತಂದ್ಕೊಳೋದಕ್ಕೇನು ಆರಾಮಾಗಿ ಮನೆಯಾಗ ತಂಪಾದ ನೆರಳಿರೋದು ಭಾಳ ಉತ್ತಮ. ನಾವು ಕೂಡ ಏನೋ ಕೆಲಸ ಇತ್ತು ಹಂಗಾಗಿ ಬಂದಿದ್ದೀವಿ. ಕೆಲಸ ಮುಗಿದ ತಕ್ಷಣ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಿ. ತುಂಬ ಬಿಸಿಲಿದೆ ದಾವಣಗೆರೆಯಲ್ಲಂತೂ. ಈ ಬಳ್ಳಾರಿ ಕಡೆ ಹೆಂಗಿದೆ ಗೊತ್ತಿಲ್ಲ, ಇಲ್ಲೇ ಈಗ ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಜನಜೀವನ ತುಂಬ ಅಸ್ತವ್ಯಸ್ತ ಆಗ್ತದೆ. ಅಷ್ಟು ಆ ಮಟ್ಟಕ್ಕೆ ಬಿಸಿಲು ಇದೆ. ಹಂಗಾಗಿ ಇವತ್ತೆಲ್ಲ ಜನರು ಮರಗಳೆಲ್ಲ ಕಡ್ದು ಹಾಳು ಮಾಡ್ತಾಯಿದ್ದಾರೆ. ಈಗಲೇ ಇಷ್ಟು ಇದಿದೆ. ಇನ್ನೂ ಮರಗಳು ಕಡ್ಕೊಂತ ಹೋದರೆ ಜನಕ್ಕೆ ತುಂಬ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದವು. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಒಂದೊಂದು ಮರ ನೆಡೋ ಅಂಥ ಕಾರ್ಯಕ್ರಮ ಸರ್ಕಾರ ಅಥವಾ ನಾವು ನಮ್ಮ ಮನಸ್ಸಿಗೆ ನಾವು ತಿಳಿದು ಮರಗಳು ಗಿಡಗಳು ನೆಡೋ ಅಂಥ ಕಾರ್ಯಕ್ರಮ ನಾವು ಹಾಕ್ಯಂದ್ರೆ ಮುಂದೊಂದಿನ ನಮಗೆ ಗಾಳಿ ನೆರಳು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ತುಂಬಾ ಜಾಸ್ತಿ ಆಗಿದೆ. ಮೀಡಿಯಾದಲ್ಲೆಲ್ಲ ಹೇಳ್ತಾಯಿದ್ರು 29ರಿಂದ ಇನ್ನೂ 40 ಡಿಗ್ರಿ ಮೇಲಾಗುತ್ತೆ ಅಂತ. ನೋಡಿದ್ರೆ ಇವಾಗಲೇ ಹಿಂಗೆ ಇನ್ನು 29 ಮೇಲೆ ಇನ್ನೂ 40 ಡಿಗ್ರಿ ಮೇಲೆ ಇನ್ನೂ ಜಾಸ್ತಿ ಆದರೆ ಇನ್ನೂ ಹೆಂಗೆ ತಡ್ಕೋಬೇಕೋ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಯಾವಾಗಲೂ ಇಷ್ಟೊಂದು ಬಿಸಿಲು ನೋಡಿದ್ದಿಲ್ಲ. ತುಂಬಾ ಬಿಸಿಲು. ಈ ಬಿಸಿಲಿಗೆ ಊಟನೂ ಮಾಡಿಲ್ಲ, ಹಣ್ಣು ತಿನ್ನಕ್ಕೆ ಬಂದಿದ್ದೀವಿ ನೋಡ್ರಿ. ಏನು ಮಧ್ಯಾಹ್ನ 11 ಗಂಟೆಯಿಂದ 3 ಗಂಟೆ ತನಕ ಸುಮ್ಮನೆ ಮನೇಲಿ ಇರೋದು ಒಳ್ಳೆಯದು. ಕೆಲಸ ಅನಿವಾರ್ಯ ತುರ್ತಿ ಇದ್ದಾರಷ್ಟೇ ಬಂದು ತಮ್ಮ ಕೆಲಸ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಸೇಫ್. ಬಿಸಿಲಿನ ಬೇಗೆ ತಾಳಲಾರದೆ ಬೆಣ್ಣೆ ನಗರಿ ಜನರು ಮಣ್ಣಿನ ಮಡಕೆಗಳ ಮೊರೆ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ರಾಜಸ್ಥಾನದ ಮಡಕೆಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಬಡವರ ರೆಫ್ರಿಜರೇಟರ್ ಎಂದೇ ಕರೆಯುವ ಮಣ್ಣಿನ ಮಡಿಕೆಗೆ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನೆತ್ತಿ ಸುಡುವ ಬಿಸಿಲಿನಿಂದ ರಿಲೀಫ್ ಪಡೆಯಲು ಜನ ಮಣ್ಣಿನ ಮಡಿಕೆಯತ್ತ ವಾಲಿದ್ದು
ನೈಸರ್ಗಿಕ ಗುಣಗಳು, ತಂಪಾದ ಆರೋಗ್ಯಕರ ನೀರು ನೀಡುವ ಮಡಿಕೆಗಳು ಜನರನ್ನ ಸೆಳೆಯುತ್ತಿವೆ. ಯಾರು ಮಡಿಕೆ ಬಳಕೆ ಮಾಡ್ತಾರೋ ಅವರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರಲಿದ್ದು, ಇದೀಗ ಮಣ್ಣಿನ ಮಡಿಕೆಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ಸೊ ಬಿಸಿಲಿನ ತಾಪಮಾನ ತುಂಬ ಇದೆ. ಆ ಸಾರ್ವಜನಿಕರು ಭಾಳ ಅರ್ಥ ಮಾಡ್ಕೋಬೇಕು. ಈಗಿನ ಜೀವನದಲ್ಲಿ ನಮಗೇನು ಮುಖ್ಯ ಅಂತಂದೇಳಿ ಆಡಂಬರ ಐಶ್ವರ್ಯವೆಲ್ಲ ಮುಖ್ಯ ಅಲ್ಲ, ನಮಗೆ ಪರಿಸರ ಮುಖ್ಯ. ಪರಿಸರದಿಂದ ನಾವು ಎಷ್ಟು ಹಿಂದುಳಿದಿದ್ದೀವಿ. ಈಗ ಎಷ್ಟು ಎಲ್ಲ ಮರಗಳು ಎಚ್ಚೆತ್ತವಾಗಿ ಕಡಿತಾ ಇದ್ದಾರೆ. ಅದು ನಮ್ಮ ದಾವಣಗೆರೆಲಂದು ಸಿಕ್ಕಾಪಟ್ಟೆ ಮರ ಕಡಿತಾ ಇದ್ದಾರೆ. ಅದನ್ನು ಯಾರೂ ಗಮನಿಸ್ತಾ ಇಲ್ಲ. ಸೊ ಹಂಗಾಗಿ ಆದಷ್ಟು ಗೌರ್ಮೆಂಟು ಏನಾರು ಒಂದು ರೂಲ್ಸ್ ಮಾಡಿಬಿಟ್ಟು ಮರಗಳನ್ನ ಜಾಸ್ತಿ ಮರಗಳನ್ನ ನೆಡುವಂಥದ್ದು ಏನಾರು ಕಾರ್ಯಕ್ರಮಗಳು ಮಾಡಿ ಆದಷ್ಟು ನಮ್ಮ ವಾತಾವರಣವನ್ನು ಭಾಳ ಇಂಪ್ರೂವ್ ಮಾಡ್ಕೋಬೇಕಾಗಿ ವಿನಂತಿಸ್ತೇನೆ. ಹಾಗಾಗಿ ಈಗಿರೋ ಕಾರಣದ ಈಗಿರೋ ವಾತಾವರಣಕ್ಕೆ ನೋಡಿದರೆ ಎಲ್ಲರೂ ನೀರು ಜಾಸ್ತಿ ಕುಡಿಬೇಕು ಅಂತಾರೆ. ಬಟ್ ನಾವು ನೋಡ್ಕೊಂಡಿರೋದು ನಮ್ಮ ಪೇಷಂಟ್ಸ್ಗಳು ಹಾರ್ಟ್ ಪೇಷಂಟ್ಗಳು ಜಾಸ್ತಿ ಇರ್ತವೆ, ಹಾರ್ಟ್ ಪಂಪಿಂಗ್ ವೀಕ್ ಇರುತ್ತೆ, ಅವ್ರಿಗೆ ನೀರು ಜಾಸ್ತಿ ಕುಡಿಯೋಕ್ಕಾಗಲ್ಲ. ಬಟ್ ಇಂಥ ವಾತಾವರಣದಲ್ಲಿ ಇಟ್ಕೊಂಡು ನೀರು ಕಡಿಮೆ ಕುಡಿಬೇಕು ಅಂತಂದರೆ ಭಾಳ ಕಷ್ಟ. ಹಾಗಾಗಿ ರೋಜಿನೊಳಗೂ ಜಾಸ್ತಿ ಆಗುವಂಥ ಸಂಭವ ಇರುತ್ತೆ. ಹಾಗಾಗಿ ನೀರಿನ ಬಳಕೆ ಎಷ್ಟು ಮುಖ್ಯನೋ ಅದನ್ನು ಈಗಿನ ದಿನಗಳಲ್ಲಿ ನಾವು ತುಂಬ ನೋಡ್ತಾ ಇದ್ದೀವಿ. ಹಾಗಾಗಿ ತುಂಬ ಜನಗಳು ಈಗಿನ ವಾತಾವರಣ ಹೇಗಿದೆ ಅಂತ ಅನುಭವಿಸ್ಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದು ನೋಡಬೇಕಾಗ್ತದೆ. ನಾವು ಮೂಲತಃ ಕುಂಬಾರ ವೃತ್ತಿ ಮಾಡುವಂಥವ್ರು, ಕುಂಬಾರರು. ಮಡಕೆಯನ್ನು ಎಲ್ಲರೂ ಉಪಯೋಗಿಸ್ರಿ. ಬಿಸಿಲು ತುಂಬಾ ಇದೆ. ಇದು ನೈಸರ್ಗಿಕವಾದಂತಹ ರೆಫ್ರಿಜರೇಟರ್ ಇದ್ದ ಹಾಗೆ. ಕೃತಕವಾದಂತಹ ಅಂದರೆ ಫ್ರಿಜ್ಜಲ್ಲಿರೋ ನೀರನ್ನು ಯಾರೂ ಕುಡಿಬೇಡಿ ದಯವಿಟ್ಟು. ಇದರಿಂದ ನೆಗೆಟಿವ್ ಎನರ್ಜಿಗಳು ತುಂಬಾ ಜಾಸ್ತಿ ಆಗುತ್ತೆ. ಮಣ್ಣಿನ ಮಡಕೆಯಲ್ಲಿ ನೀರು ಕುಡಿದ್ರೆ ನಮ್ಮಲ್ಲಿ ನೈಸರ್ಗಿಕವಾಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಹಾಗೆ ಜ್ಞಾಪಕ ಶಕ್ತಿ ಬರುತ್ತೆ. ನಮ್ಮಲ್ಲಿ ಜೀರ್ಣಕ್ರಿಯೆ ತುಂಬ ಸುಗಮವಾಗಿ ಆಗುತ್ತೆ. ದಯಮಾಡಿ ಎಲ್ಲರೂ ಮಣ್ಣಿನ ಮಡಕೆಯನ್ನು ಉಪಯೋಗಿಸಿ ಮಣ್ಣಿನಲ್ಲಿರುವ ನೀರನ್ನೇ ಕುಡಿಯಿರಿ. ಬಿಸಿಲು ಜಾಸ್ತಿ ಇದೆ, ವ್ಯಾಪಾರ ಕೂಡ ಜಾಸ್ತಿ ಆಗಬೇಕು. ಬಟ್ ಜನ ತಿಳ್ಕೊಳ್ತಾ ಇಲ್ಲ. ನಾರ್ಮಲಾಗಿ ಆಗ್ತಾ ಇದೆ ವ್ಯಾಪಾರ. ನಾವೇ ತಯಾರು ಮಾಡಿ ತಂದು ಮಾರೋದ್ರಿಂದ ಕಡಿಮೆ ಬೆಲೆಯಲ್ಲೂ ಕೊಡ್ತಾ ಇದ್ವಿ. ಸೊ ದಯಮಾಡಿ ಗುಂಡಿ ಸರ್ಕಲಲ್ಲಿರುವಂಥ ನಮ್ಮ ಶಾಪಿಗೆ ಬನ್ನಿ, ಮಡಕೆಗಳನ್ನು ಕೊಂಡ್ಕೊಳ್ಳಿ. ಮಡಕೆ ಒಂದೇ ಅಲ್ಲ, ಜಗ್ಗಿದೆ, ವಾಟರ್ ಬಾಟಲ್ ಇದೆ, ಅಡುಗೆ ಮಾಡೋ ಪಾತ್ರೆಗಳಿದೆ, ಪ್ರತಿಯೊಂದು ವಸ್ತುಗಳು ಕೂಡ ಇದ್ದಾವೆ ಮಣ್ಣಿಂದು. ಎಲ್ಲರೂ ಬಂದು ತಗೋಬೇಕಂತ ಕೇಳ್ಕೊಳ್ತೀನಿ. ಒಟ್ಟಿನಲ್ಲಿ ಬಿಸಿಲಿನಿಂದ ದಾವಣಗೆರೆ ಜನತೆ ಸಂಕಷ್ಟ ಅನುಭವಿಸುತ್ತಿದ್ದು, ತಂಪು ಪಾನೀಯಗಳ ಜೊತೆಗೆ ಮಡಿಕೆ ಕಡೆ ವಾಲಿದ್ದಾರೆ. ಮುಂದಿನ ದಿನಗಳಲ್ಲಿ ಬಿಸಿಲಿನ ತೀವ್ರತೆ ಮತ್ತಷ್ಟು ಹೆಚ್ಚಲಿದ್ದು, ಜನರು ಮತ್ತಷ್ಟು ಹೈರಾಣಾಗುವಂತೆ ಮಾಡುವುದರಲ್ಲಿ ಸಂಶಯವೇ ಇಲ್ಲ.